ರಾಜೀನಾಮೆ ಬಿಸಾಡಿ ತೊಡೆ ತಟ್ಟಿದ ಹಳೆ ಹುಲಿ ರಾಮಲಿಂಗಾರೆಡ್ಡಿ. ನೂತನ ಮುಖ್ಯಮಂತ್ರಿ ಡಿಕೆಗೆ ಶುರುವಾಯಿತು ದುಗುಡ. ಅದಕ್ಕೆ ಫ್ರೀಡಂ ಟಿವಿ ಹೇಳಿದ್ದು ಚೆಲುವರಾಯ ಸ್ವಾಮಿನ ಜೊತೆಗಿಟ್ಕೊಳ್ರಯ್ಯ ಅಂತ. ಈಗ ಡಿಕೆ ಪರ ನಿಂತು ಮಾತನಾಡುವ ಒಬ್ಬನೇ ಒಬ್ಬ ಸಚಿವ ಇಲ್ಲ. ಡಿಕೆ ಸಂಪುಟದಲ್ಲಿರುವ ಎಲ್ಲರೂ ಸಿದ್ದರಾಮಯ್ಯ ಬಣದ ಸಚಿವರೇ, ಸಿದ್ದರಾಮಯ್ಯರ ಶಿಷ್ಯಂದಿರೇ. ಅಯ್ಯೋ ದೇವರೇ, ದೈವ ಭಕ್ತ ಸಿಎಂ ಡಿಕೆಗೆ ಇದಂತಹ ಕಷ್ಟ ಕಾಲ. ಅಯ್ಯಯ್ಯೋ, ಸಿಎಂ ಡಿಕೆಶಿಗೆ ನೆಮ್ಮದಿಯೇ ಇಲ್ವಾ? ಡಿಕೆ ಶಿವಕುಮಾರ್ ರಾಜೀನಾಮೆಯನ್ನ ಬಿಸಾಡಿ ತೊಡೆ ತಟ್ಟಿದ ಹಳೆ ಹುಲಿ. ನೂತನ ಮುಖ್ಯಮಂತ್ರಿ ಡಿಕೆಗೆ ಶುರುವಾಯಿತು ದುಗುಡ. ಫ್ರೀಡಂ ಟಿವಿ ಹಿಂದಿನಿಂದಲೂ ಕೂಡ ಹೇಳಕಂಡೇ ಬಂತು, ಡಿಕೆ ಶಿವಕುಮಾರ್ ಅವರೇ, ನಿಮ್ಮ ಮನೆಗೂ ನಮ್ಮ ಆಫೀಸಿಗೆ ಇರೋದು 150 ಮೀಟರ್ ಮಾತ್ರ, ಜೊತೆಲಿ ಚೆಲುವರಾಯ ಸ್ವಾಮಿ ಇಟ್ಕೊಳ್ಳಿ ಅಂತ. ಡಿಕೆ ಸಂಪುಟದಲ್ಲಿರುವ ಎಲ್ಲರೂ ಸಿದ್ದರಾಮಯ್ಯ ಬಣದ ಸಚಿವರೇ. ಭಗವಂತ, ದೈವ ಭಕ್ತ ಸಿಎಂ ಡಿಕೆಗೆ ಇದಂತಹ ಕಷ್ಟಕಾಲ. ಅಯ್ಯಯ್ಯೋ, ಸಿಎಂ ಡಿಕೆಗೆ ನೆಮ್ಮದಿನೇ ಇಲ್ವಾ? ಇನ್ನೆಷ್ಟು ದಿವಸ ಅಂತ ಹೇಳಿ ಪ್ಯಾನಿಕ್ ವಾತಾವರಣದಲ್ಲಿ ಬದುಕೋದು? ಒಂಥರದ್ದು ಗೊಂದಲ ಅಲ್ವಾ? ಮುಡಾ ಕೇಸ್ ಕಳಂಕ ಹೊತ್ತ ಸಿದ್ದು ಕುಟುಂಬಕ್ಕೆ ನಗರಾಭಿವೃದ್ಧಿ ಖಾತೆ ಕೊಡೋದಾ? ಸಾರಿಗೆಯ ಗಂಧಗಾಳಿ ಗೊತ್ತಿಲ್ಲದ ಭೈರತಿಯನ್ನ ಸಂಚಾರ ಮಂತ್ರಿ ಮಾಡೋದಾ? ಗ್ರಾಮೀಣಾಭಿವೃದ್ಧಿ ಖಾತೆಯಲ್ಲಿ ಪಳಗಿದ್ದ ಪ್ರಿಯಾಂಕರನ್ನು ಹೋಮ್ಗೆ ಕೂರಿಸೋದು ಯಾಕೆ? ಪರಮೇಶ್ವರಿಗೆ ಕಂದಾಯ ಓಕೆ, ಕ್ರೀಡಾ ಖಾತೆ ಮತ್ಯಾಕೆ? ಡಿಕೆಶಿ ಕೊಟ್ಟ 13 ಖಾತೆಗಳಲ್ಲಿ 16 ತಪ್ಪುಗಳಿದಾವೆ, 16 ಲೋಪಗಳಿದಾವೆ. ಖಾತೆ ಹಂಚಿಕೆಯಲ್ಲಿ ಎಡವಿದ್ಯಾಕೆ ಹೈಕಮಾಂಡ್? ಮುಡಾ ಕೇಸ್ ಕಳಂಕ ಹೊತ್ತ ಸಿದ್ದು ಕುಟುಂಬಕ್ಕೆ ನಗರಾಭಿವೃದ್ಧಿ ಖಾತೆ. ಡಿಕೆ ಶಿವಕುಮಾರ್ ಅವರ ಪ್ರಬುದ್ಧ ಮಸ್ತಿಷ್ಕದಲ್ಲಿ ಈ ತರಹದ್ದೊಂದು ದುರ್ಬಲ ನಿರ್ಧಾರ ಯಾಕೆ? ರಣದೀಪ್ ಸುರ್ಜೇವಾಲಾ ಬಂದ್ರು, ಕೆ.ಸಿ. ವೇಣುಗೋಪಾಲ್ ರವರು ಕೂತ್ಕೊಂಡ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತ್ಕೊಂಡು, ರಾಹುಲ್ ಗಾಂಧಿನೂ ಕೂತ್ಕೊಂಡು ಈ ತರಹದ್ದೊಂದು ಎಡವಟ್ಟು ಲೀಸ್ಟ ರೆಡಿ ಮಾಡೋದು. ಪುಳಿಯೋಗರೆ ಮಾಡೋ ಎಕ್ಸ್ಪರ್ಟಿಗೆ ಪುಳಿಯೋಗರೆ ಮಾಡು ಅಂತ ಹೇಳಬೇಕು. ಅದು ಬಿಟ್ಟು ಬಿರಿಯಾನಿ ಮಾಡು ಅಂದರೆ ತಿನ್ನೋನು ಯಾರು? ಒಂದೊಂದು ಇಲಾಖೆಯಲ್ಲಿ ಎಕ್ಸ್ಪರ್ಟ್ಗಳು ಅಂತ ಇರ್ತಾರೆ. ಗ್ರಾಮೀಣಾಭಿವೃದ್ಧಿಯಲ್ಲಿ ಪಳಗಿದ ಪ್ರಿಯಾಂಕ